ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪಂಚರತ್ನ ಪ್ರಾಪರ್ಟೀಸ್ ಕೆಂಗೇರಿ ಹೋಬಳಿಯ ತಿಟ್ಟಹಳ್ಳಿ ಸಮೀಪ ಪಂಚರತ್ನ ಪ್ರಾಪರ್ಟೀಸ್ ಮತ್ತು ಡೆವಲಪರ್ಸ್ ರವರಿಂದ ಚುಂಚಾದ್ರಿ ಬಡಾವಣೆ ಉದ್ಘಾಟನೆ ಸಮಾರಂಭವನ್ನು ಬಿಜಿಎಸ್ ನಾಲೆಡ್ಜ್ ಸಿಟಿ ವ್ಯವಸ್ಥಾಪಕರಾದ ಶ್ರೀ ಪ್ರಕಾಶನಾಥ ಸ್ವಾಮೀಜಿರವರಿಂದ ಉದ್ಘಾಟಿಸಿ ಸುಸಜ್ಜಿತ ನಿವೇಶನಗಳನ್ನು ಗ್ರಾಹಕರಿಗೆ ನೀಡುವ ಮೂಲಕ ಚಾಲನೆ ನೀಡಿದರು. ಎಲ್ಲ ಮೂಲಭೂತ ಸೌಕರ್ಯ ಒಳಗೊಂಡ ನಿವೇಶನ ಗ್ರಾಹಕರ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಸೋಮಲಿಂಗಯ್ಯ ಅಂತ ನಾನು ಇವತ್ತು ಇಲ್ಲಿ ಚುಂಚಾದ್ರಿ ಬಡಾವಣೆಯಲ್ಲಿ ಒಂದು ಸೈಟ್ ಖರೀದಿ ಮಾಡಿದೆ. ಆದರೆ ಒಳ್ಳೆಯ ಅನುಕೂಲ ಇದೆ, ಬಸ್ ಅನುಕೂಲ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಆಯ್ತು, ಬಂದು ಎಲ್ಲರೂ ನೋಡಿ ಸಂತೋಷ ತಗೊಳ್ಳಿ. ಒಳ್ಳೆ ಸೌಕರ್ಯ ಇದೆ, ಖುಷಿಯಾಗುತ್ತೆ. ಚೆನ್ನಾಗಿ ಮಾಡಿದ್ದಾರೆ, ಲೇಔಟ್ ಚೆನ್ನಾಗಿ ಮಾಡಿದ್ದಾರೆ, ಖುಷಿಯಾಗುತ್ತೆ. ಮಾಡಿದ್ದಾರೆ ಕ್ಲೀನಾಗಿ, ಎಲ್ಲ ಕಡೆಗಿಂತ ಇದು ಚೆನ್ನಾಗೈತೆ. ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ರೋಡು, ಚೇಂಬರು ಪ್ರತಿ ಒಂದೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ತಗೊಂಡಿದ್ದೀವಿ ಸರ್. ನನ್ನ ಹೆಸರು ಕಾವ್ಯಶ್ರೀ KV ಅಂತ, ಚುಂಚಾದ್ರಿ ಬಡಾವಣೆ. ಇದು ಕುಂಬ್ಳಗೋಡಿಂದ ಇಲ್ಲಿಗೆ 7 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬಸ್ ಸೌಕರ್ಯ ಎಲ್ಲ ಇದೆ. ಆಮೇಲೆ ಇಲ್ಲಿ ಎಲ್ಲ ಸೌಲಭ್ಯನೂ ಇದೆ. ಮತ್ತು ಲೋನು ಬೇಗ ಆಗುತ್ತೆ, ತಿಂಗಳೊಳಗಡೆ ಲೋನ್ ಆಗುತ್ತೆ. ಮತ್ತು ರೋಡು, ಮನೆ ಸ್ಪೆಷಲಿಟಿ ಎಲ್ಲ ಚೆನ್ನಾಗಿದೆ. ಬಂದು ಬೇರೆಯವರು ತಗೋಬೇಕು, ನಾವು ತಗೊಂಡಿದ್ದೀವಿ. ತುಂಬ ಖುಷಿ ಆಯ್ತದೆ. ಮತ್ತು ಇಲ್ಲಿ ಹಳ್ಳಿ ವಾತಾವರಣ ಥರ ಇರ್ಬೋದು, ಆದರೆ ಚೆನ್ನಾಗಿದೆ. ಸಿಟಿ ಒಳಗಡೆಯಿಂದ ಇಲ್ಲಿ ಚೆನ್ನಾಗಿದೆ. ನಮ್ಮ ಪಂಚರತ್ನ ಪ್ರಾಪರ್ಟೀಸ್ ಡೆವಲಪರ್ಸ್ ವತಿಯಿಂದ ನಮ್ಮ ಒಂದು ಚುಂಚಾದ್ರಿ ಬಡಾವಣೆ, ಇದು ಕೆಗೋಲಹಳ್ಳಿ ಮತ್ತು ಕುಂಬಳಗೋಡು ನಡುವೆ ಇರತಕ್ಕಂಥ ಒಂದು ಪ್ರದೇಶ. ಸುಮಾರು 8 ಎಕರೆ ಪ್ರದೇಶದಲ್ಲಿ ಈ ಒಂದು ಪ್ರಾಜೆಕ್ಟನ್ನು 209 ಸೈಟನ್ನು ನಾವು ಇಲ್ಲಿ ಡೆವಲಪ್ ಮಾಡಿದ್ದಾರೆ ನಮ್ಮ ಆತ್ಮೀಯರು. ಸೊ ಇದು ಒಂದು ಬಡಾವಣೆ ಬಂದು ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಬಡಾವಣೆ ಅಂತ ಹೇಳಿ ತಪ್ಪಾಗಲಾರದು. ಇದು ಬೇಕಾದ್ರೆ ನೀವು ಸುತ್ತಮುತ್ತ ಎನ್ವೈರ್ಮೆಂಟ್ ನೋಡಿದರೆ ರೋಡ್ 30 ಫೀಟ್ ರೋಡ್ ಸೌಲಭ್ಯವಿದೆ. ಪ್ರತಿಯೊಂದು ಸೈಟ್ಗೆ ಎಲ್ಲೂ ಜಾಗ ಕೂಡ ನಾವು ಕಂಜೆಕ್ಟ್ ಮಾಡಿಲ್ಲ. ಮತ್ತು CID ಸೈಟ್ಗಳು ಕೂಡ ಕೊಟ್ಟಿದ್ದಾರೆ. ಪಾರ್ಕ್ ವ್ಯವಸ್ಥೆ ಕೂಡ ಇದೆ, ನೀರಿನ ವ್ಯವಸ್ಥೆ ಕೂಡ ಇದೆ, ಮತ್ತು ಚರಂಡಿ ವ್ಯವಸ್ಥೆ ಕೂಡ ಇದೆ. ಪ್ರತಿಯೊಂದು ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ಬಡಾವಣೆ ಮಾಡಿ, ಇದು ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದ ಮತ್ತು ಅವರ ಚುಂಚಾದ್ರಿ ಲೇಔಟ್ ಅಂತಲೇ ಕೂಡ ಹೆಸರು ನೇಮಕ ಮಾಡಿರ್ತಕ್ಕಂಥದ್ದು. ಇವತ್ತು ಮಾನ್ಯ ಶೇಖರನಾಥ ಸ್ವಾಮೀಜಿಯವರು ಬಂದು ಇದರ ಒಂದು ಉದ್ಘಾಟನೆ ಮತ್ತು ಹಕ್ಕುಪತ್ರ ಕೊಡುವ ಕಾರ್ಯಕ್ರಮ ಕೂಡ ಇಂದು ನಡೆಯಿತು. ಸೊ ಹಾಗಾಗಿ ಈ ಬಡಾವಣೆ ಮಧ್ಯಮ ವರ್ಗದವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಂಡ ಒಂದು ಬಡಾವಣೆ ಆಗುತ್ತೆ. ಮತ್ತು ಈ ಸುತ್ತಮುತ್ತಲ ಒಂದು ಪ್ರದೇಶವನ್ನು ಕೂಡ BGS ಸಂಬಂಧಪಟ್ಟ ಮತ್ತು ಕುಂಬಳಗೋಡು ಏರಿಯಾಗೆ ಸಂಬಂಧಪಟ್ಟಾಗ ಅತಿ ಸಮೀಪದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಹಾಗೆ ಈ ಬಡಾವಣೆಯನ್ನು ಸೂಕ್ತ ಕಡಿಮೆ ದರದಲ್ಲಿ ಮಧ್ಯಮ ವರ್ಗದ ಒಂದು ನಿವೇಶಗಳು ಸಿಗುತ್ತೆ. ದಯವಿಟ್ಟು ಬಂದು ಖರೀದಿ ಮಾಡಿ ನಿಮ್ಮ ಒಂದು ಸ್ವತ್ತನ್ನು ಆದಷ್ಟು ಬೇಗನೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ. ಜೈ ಹಿಂದ್. ಇದು ಈ ಖಾತಾ ಪಂಚಾಯತ್ ಖಾತಾ ಇದೆ, DC ಕನ್ವರ್ಷನ್ ಸೈಟ್ ಆಗಿರ್ತಕ್ಕಂಥದ್ದು. ಮತ್ತು ಲೋನು ಕೂಡ ವ್ಯವಸ್ಥೆ ಕೂಡ ಇದೆ. ಸಂಬಂಧಪಟ್ಟ ದಾಖಲೆ ಕೂಡ ಇವತ್ತು ನಾವು ಆಯೋಜಕರು ಕೂಡ ಆರಂಭ ಮಾಡಿದ್ದಾರೆ. ಸೊ ಅಲ್ಲಿ ಅವರೆಲ್ಲ ಏನೇ ವಿವರಗಳು ಬೇಕಾದರೂ ಕೂಡ ಅವರು ಕೊಡ್ತಾರೆ. ದಯವಿಟ್ಟು ಆದಷ್ಟು ಬೇಗ ಬಂದು ಚುಂಚಾದ್ರಿ ಲೇಔಟನ್ನು ಸಂಪರ್ಕದ ಈ ನಂಬರ್ಗಳನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ನಿಮ್ಮ ನಿವೇಶಗಳನ್ನು DC ಕನ್ವರ್ಷನ್ 2030 ಇದೆ, 2040 ಇದೆ, 3040 ಇದೆ. ಎಲ್ಲ ಸೈಟ್ಗಳು ಕೂಡ ವ್ಯವಸ್ಥೆ ಡೈಮೆನ್ಷನ್ ಸೈಟ್ಗಳು ಕೂಡ ಇದೆ. ಇಲ್ಲಿ ಲೋನ್ ಕೂಡ ಎಲ್ಲ ಕೆಲವು ಬ್ಯಾಂಕ್ಗಳು LNT ಮತ್ತು ಕೆಲವು ಫೈನಾನ್ಸ್ ಬ್ಯಾಂಕ್ಗಳು ಕೂಡ ಟೈಪ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಆ ಮುಖಾಂತರ ನಾವು ಲೋನ್ಗಳನ್ನು ಒದಗಿಸ್ಬೋದು. ಈಗ ನೋಡಿ ಸರ್, ಬೆಂಗಳೂರು ಸಿಟಿನಲ್ಲಿ ಸಿಟಿಯನ್ನು ಬಂದು ಹತ್ರ ಬಿಟ್ಟರೆ ಜೀವನ ಜಂಜಾಟದಲ್ಲಿ ಟ್ರಾಫಿಕ್ಕು ಹೌದು, ಈ ಥರ ನಿಸರ್ಗ ಅದೇ ಈಗ ನೀವು ಹೇಳಿರ್ತಕ್ಕಂಥ ಕುಂಬಳಗೋಡು ಹೈವೇಯಿಂದ 110 ಕಿಲೋಮೀಟರ್ ದೂರ ಇದ್ದರೂ ಕೂಡ ಒಂದು ಪರಿಸರ ನಿರ್ಮಿತವಾದ ಒಂದು ಪ್ರದೇಶ. ಯಾವುದೇ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಯಾವುದೂ ಕೂಡ ಇಲ್ಲ. ಸುತ್ತಮುತ್ತ ವಾತಾವರಣ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಯಾವ ಥರ ಇದೆ ಅಂತ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಿನ ಹಸಿರು ಒಂದು ಗಿಡ ಮರಗಳ ಬೆಳೆದ್ರೆ ಇನ್ನೂ ಒಂದು ಎನ್ವೈರ್ಮೆಂಟ್, ಒಂದು ರೆಸಾರ್ಟ್ ಥರ ಈಗೇನು ಸಿಟಿ ಜನ ಬಯಸ್ತಾರೆ, ನೀವು ರೆಸಾರ್ಟ್ ಅಂತ ಎಲ್ಲ ಹೋಗ್ಬೇಕು ಅಂತಾರೆ. ಅವಾಗ ಇಲ್ಲಿ ಬಂದು ಸ್ಟೇ ಆಗುವಂಥ ಕಾಲ ಕೂಡ ದೂರ ಇಲ್ಲ. ಸರ್, ಎಷ್ಟು ಈ ಲೇಔಟಲ್ಲಿ ಎಷ್ಟು ಸೈಟ್ಗಳಿದೆ, ಈಗ ಎಷ್ಟು ಬುಕ್ಕಿಂಗ್ ಆಗಿದೆ ಸರ್?
ಈಗ ಜಸ್ಟ್ ಇನ್ನೂ 10 ಸೈಟನ್ನು ಬುಕ್ ಮಾಡಿದ್ದಾರೆ, ಕೆಲವರು ಈಗ ಇನ್ನೂ ಬುಕ್ ಮಾಡ್ತಾ ಇದ್ದಾರೆ. 209 ಸೈಟ್ಗಳು ಕೂಡ ಇದೆ 8 ಎಕರೆ ಪ್ರದೇಶದಲ್ಲಿ. ಅದು ಹೇಳಿ ನಿಮ್ಗೆ ಹೇಳಿದ ಈಗ ಸ್ವಾಮೀಜಿ ಹೇಳಿದರು, ಒಂದು ಆಸ್ಪತ್ರೆ ಕೂಡ ಮಾಡಿ ಇಲ್ಲಿ ನಾವು ಬೀಜ ಸಹಕಾರ ಕೊಡ್ತೀವಿ, ಮತ್ತು ರೋಟಿ ಸಂಸ್ಥೆ ಕೂಡ ಅವ್ರು ಹೇಳಿದ್ದಾರೆ ಜಾಗ ಕೊಟ್ಟು ನಾವು ಕಟ್ಸ್ಕೊಡ್ತೀವಿ ಅಂತ. ಸೊ ಆಸ್ಪತ್ರೆ ಕೂಡ ಸೌಲಭ್ಯ ಕೂಡ ಆದಷ್ಟು ಬೇಗ ಮಾಡೋವಂಥ ಹತ್ರ ಇದೆ. ನನ್ನ ಹೆಸರು ಯೋಗಾನಂದ್ ಅಂತ. ನಾನು ಈ ಯಶವಂತರಾವ್ ಒಕ್ಕಲಿಗರ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮತ್ತು ಸಮಾಜ ಸೋಷಿಯಲ್ ವರ್ಕರು. ಇದು ಪ್ರಮೋಟ್. ಸರ್, ನಮ್ಮ ಚುಂಚಾದ್ರಿ ಬಡಾವಣೆ 8.5 ಎಕರೆಯಲ್ಲಿ DC ಕನ್ವರ್ಟೆಡ್ ಬಡಾವಣೆ ಇದು. ಸುಮಾರು 219 ನಿವೇಶನಗಳು ಮಾಡಿದ್ದೇವೆ. ಇದರಲ್ಲಿ ನಾವು ಏನು ಒಂದು ಬಡಾವಣೆಗೆ ಬೇಕಾಗಿದ್ದಂಥ ಬೇಸಿಕ್ ಕಮ್ಯುನಿಟೀಸ್ ಎಲ್ಲವನ್ನೂ ಕೊಟ್ಟಿದ್ದೇವೆ. ಈಗಾಗಲೇ ಹಲವಾರು ನಿವೇಶನಗಳು ಮಾರಾಟ ಆಗಿ ಮನೆ ಕೂಡ ಕಟ್ಟಲಿಕ್ಕೆ ಖರೀದಿದಾರರು ಮುಂದಾಗಿದ್ದಾರೆ. ಇವತ್ತು ವಿಶೇಷ ಏನಂದರೆ, ಈ ನಮ್ಮ BGS ಸ್ಕೂಲ್ ಇದೆಯಲ್ಲ, ಆದಿಚುಂಚನಗಿರಿ ಮಠ BGS ಸ್ಕೂಲ್, ಅದರ ನಮ್ಮ ಮಠಾಧಿಪತಿಗಳಾದಂಥ ಪ್ರಕಾಶ್ ನಂದನಾಥ ಸ್ವಾಮೀಜಿಯವರು ಇವತ್ತು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ರು. ಅವರ ಇದ್ದಂಥ ಸಂದರ್ಭದಲ್ಲಿ ಈ ಬಡಾವಣೆಯ ಒಂದಷ್ಟು ಏನು ಖರೀದಿದಾರರಿದ್ದರು ಅವರ ಹಸ್ತದ ಮೂಲಕ ಅವರಿಗೆ ನಿವೇಶನದ ಪತ್ರವನ್ನು ಕೂಡ ನೀಡಿ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದೇವೆ. ಅವರು ಈ ಸಂದರ್ಭದಲ್ಲಿ ಮಾತಾಡ್ತಾ ಏನು ಚುಂಚಾದ್ರಿ ಬಡಾವಣೆ ಮೂಲ ಇದಕ್ಕೆ 5 ಜನ ಪಾರ್ಟ್ನರ್ಸ್ ಇರುವಂಥ ಪಂಚರತ್ನ ಪ್ರಾಪರ್ಟೀಸ್ 5 ಜನ ಪಾಲುದಾರರು ಸೇರಿ ಈ ಬಡಾವಣೆ ನಿರ್ಮಾಣ ಮಾಡಿರುವಂಥದ್ದು. ಅದನ್ನು ಅವರು ನೆನೆಸ್ಕೊಳ್ತಾ ಈ 5 ಜನ ಸೇರಿ ಒಂದು ಒಳ್ಳೆಯ ಬಡಾವಣೆ ಮಾಡಿದ್ದಾರೆ. ಖರೀದಿದಾರರಿಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಒಂದು ಸುಂದರ ಜಾಗದಲ್ಲಿ, ಒಂದು ಒಳ್ಳೆಯ ಜಾಗದಲ್ಲಿದೆ. ಹಾಗಾಗಿ ಡಾಕ್ಯುಮೆಂಟ್ಸ್ ಕೂಡ ಒಂದು ಯಾವುದೇ ಒಂದು ಒಂದು ಬಡಾವಣೆ ಡಾಕ್ಯುಮೆಂಟ್ ಕೂಡ ಅಷ್ಟೇ ಪ್ರಮುಖವಾಗಿರುತ್ತೆ. ಹಾಗಾಗಿ ಇವರ ಒಂದು ಬಡಾವಣೆಯಲ್ಲಿ ನಿವೇಶನ ಕೊಂಡುಕೊಳ್ಳೋದು ಸೂಕ್ತ ಅನ್ನೋದು ಒಂದು ಕೂಡ ಹೇಳಿದ್ರು ಈ ಸಂದರ್ಭದಲ್ಲಿ.